ತಮ್ಮ ಮಕ್ಕಳಂತೆ ಇವನನ್ನ ಪ್ರೀತಿ ಮಾಡೋ ಎಲ್ಲ ಗೋಪಿಕೆಯರ ಮನ್ಸನ್ನ ನೋಯಿಸಿದ್ದಾನೆ. ಅಪರಾಧ ಅಂತೂ ಮಾಡಿದಾನೆ. ಕೃಷ್ಣ, ಮತ್ತೆ ಹೀಗ್ ಮಾಡಬಾರ್ದು. ಯಶೋದ, ಈಗ ಅವನನ್ನ ಬಿಡು. ಹಸುವಾಗ್ತಿರ್ಬೋದು, ನಮ್ ಜೊತೆಗೆ ಕೂತ್ಕೊಂಡು ಊಟ ಮಾಡ್ಲಿ. ಇಲ್ಲ ಅಪ್ಪ, ಅಮ್ಮ ಅವಳಾಗಿ ತಿನ್ಸೋ ತನಕ ನಾನೇನು ತಿನ್ನೋದು ಇಲ್ಲ, ಕುಡಿಯೋದು ಇಲ್ಲ. ಇವತ್ ನನಗೆ ನಿನಗೆ ಊಟ ಮಾಡ್ಸೋದಕ್ಕೆ ಮನಸ್ಸಿಲ್ಲ. ಇವತ್ ಪೂರ್ತಿ ನಿನ್ನ ಸೆರ್ಗಲೆ ಕಟ್ ಹಾಕಿರ್ತೀನಿ. ಆಮೇಲೆ ನೋಡೋಣ ನಿನ್ ತುಂಟಾಟ ಹೇಗ್ ಕಮ್ಮಿ ಆಗಲ್ಲ ಅಂತ. ನಾರಾಯಣ, ಬಂಧನ ಯಾವ ಜೀವಿಗೂ ಪ್ರಿಯವೆನಿಸುವುದಿಲ್ಲ ಪ್ರಭು. ಆದರೆ ನಮ್ಮ ನಂದಪುತ್ರ ಬಂಧಿಸಿದ್ದರೂ ಎಷ್ಟು ಶಾಂತವಾಗಿದ್ದಾನಲ್ಲ ಪ್ರಭು. ದೇವರ್ಷಿ, ಇದೊಂದು ಸಾಧಾರಣವಾದ ಬಂಧನವಲ್ಲ, ಮಾತೆಯೊಬ್ಬಳ ಮಮತೆಯ ಬಂಧನ. ಮಮತೆ ಮತ್ತು ಪ್ರೇಮದ ಬಂಧನ ಸಿಗಬೇಕೆಂದು ಭಗವಂತನೂ ಬಯಸುತ್ತಾನೆ. ನಾನು ಯಾವಾಗಲೂ ಈ ಕ್ಷಣಕ್ಕಾಗಿ ಕಾಯುತ್ತಿರುತ್ತೇನೆ. ಜಗತ್ತಿನ ಈ ಪವಿತ್ರ ಪ್ರೇಮದ ಅನುಭವಕ್ಕಾಗಿಯೇ ನಾನು ಅವತಾರ ತಾಳುವುದು. ನಾರಾಯಣ ನಾರಾಯಣ. ದೇವರ್ಷಿ, ಈ ಜಗತ್ತಿನಲ್ಲಿ ಪ್ರೇಮದ ಬಂಧನವೇ ಶ್ರೇಷ್ಠ. ಅದನ್ನು ಪಡೆದರೆ ಸುಖದ ಪ್ರಾಪ್ತಿಯಾಗುತ್ತದೆ. ಅದಕ್ಕಾಗಿ ಈ ಜಗತ್ತಿನಲ್ಲಿ ಪ್ರೀತಿ ವಾತ್ಸಲ್ಯದಿಂದ ಯಾರನ್ನಾದರೂ ಕಟ್ಟಿ ಹಾಕಬಹುದು. ಭಗವಂತನನ್ನು ತಪ್ಪೆ. ಅವ್ರು ತಮ್ಮ ಕರುಗಳನ್ನ ಸರಿಯಾಗಿ ಕಟ್ಟೋದಿಲ್ಲ. ಆಮೇಲೆ ತಪ್ಪನ್ನ ನನ್ನ ಕಂದನ್ ಮೇಲೆ ಹೊರಿಸ್ತಾರೆ. ಇವತ್ತಿಂದ ನಾನು ಯಾವ ಗೋಪಿಕೆಯರ ಮಾತನ್ನು ಕೇಳೋದಿಲ್ಲ. ಖಂಡಿತ ಕೇಳಲ್ಲ. ಅಮ್ಮ, ನಾನು ಹೇಳಿದ್ನಲ್ಲ ಈ ಬಂಧನವನ್ನ ನಾನು ಬಿಡಿಸೋದಿಲ್ಲ ಅಂತ. ಕೊಟ್ಟ ಮಾತನ್ನ ಕೃಷ್ಣ ಉಳಿಸ್ಕೋಬಿಟ್ಟ ಅಮ್ಮ. ಕಾಣಿಸುತ್ತಿದೆ ಪ್ರಾಪ್ತಿ. ಮುದ್ದು ಮುದ್ದಾಗಿ ಕಾಣುವ ಇವಳ ಮುಖದ ಹಿಂದಿರುವ ಕುರೂಪ ಸತ್ಯ ಪೂತನಿ. ಪ್ರಾಪ್ತಿ, ಪೂತನಿಗೆ ಏನಾಗುತ್ತದೆ ಎಂದು ತಿಳಿದಿದೆಯೇ? ಭಗವಂತ ಕಂಸನ ಕೃಪೆಯಿಂದ ಪೂತನಿ ಸಾಯುವವಳಿದ್ದಾಳೆ. ಇನ್ನೊಮ್ಮೆ ನೀನು ದೇವಕಿಯ ಕುರಿತು ಯೋಚಿಸುವ ತಪ್ಪು ಮಾಡಿದರೆ ನೆನಪಿಟ್ಟುಕೋ, ಮೊದಲು ಪೂತನಿಯ ರೂಪ, ನಂತರ ಪೂತನಿಯ ಗತಿ. ದೇವಕಿ ನನ್ನ ಸಹೋದರಿ. ಅವಳ ಕುರಿತು ಯೋಚಿಸುವ ಅಧಿಕಾರ ನನಗೆ ಮಾತ್ರವಿದೆ. ಅದು ಅವಳ ಮುಕ್ತಿಯಾಗಿರಲಿ ಅಥವಾ ಮೃತ್ಯು. ಮತ್ತೆ ನಾನ್ ಬರೀ ಕರುಗಳಿಗೆ ಹಾಲು ಸಿಗೋ ಹಾಗೆ ಮಾಡ್ದೆ. ನನ್ಗೇನ್ ಗೊತ್ತಿತ್ತು ನಿಮ್ಗೆಲ್ಲ ಹೀಗಾಗುತ್ತೆ ಅಂತ. ನನ್ನಿಂದ ನಿಮ್ಗೆಲ್ಲ ತುಂಬಾ ನೋವಾಯ್ತಲ್ವಾ? ಇಲ್ಲ ಕೃಷ್ಣ, ನಮಗೇನು ನೋವಿಲ್ಲ. ಕೃಷ್ಣ, ನಮಗಂತೂ ಖುಷಿಯಾಗಿದೆ. ನಮ್ ಕೃಷ್ಣನಿಂದ ಕರುಗಳಿಗೆಲ್ಲ ಹೊಟ್ಟೆ ತುಂಬಿತು. ಗೆಳೆಯ ಮಧು, ಒಂದಿನ ಏನೋ ಕರುಗಳ ಹೊಟ್ಟೆ ತುಂಬಿತು, ಆದ್ರೆ ಇನ್ಮುಂದೆ ಮತ್ತೆ ಅವಕ್ಕೆ ಹಾಲು ಸಿಗಲ್ಲ. ಯಾಕೆ? ಯಾಕಂದ್ರೆ ಇನ್ಮೇಲೆ ನಾವು ಕರುಗಳನ್ನ ಬಿಡೋಕ್ಕಾಗಲ್ಲ. ಬಿಟ್ರೆ ಅಮ್ಮಂಗೂ ನೋವಾಗುತ್ತೆ, ಗೋಪಿಕೆಯರ್ಗೂ ಕೂಡ. ಕೃಷ್ಣ, ನಾವು ನಮ್ ಕೈಯಲ್ಲಾಗಿದ್ದೆಲ್ಲ ಮಾಡಿದ್ವಿ ಕರುಗಳಿಗೆ ಹಸುವಾಗ್ಬಾರ್ದಂತ. ನಾವಿನ್ನೇನ್ ಮಾಡಕ್ಕಾಗತ್ತೆ ಕೃಷ್ಣ? ನಾವ್ ಮಕ್ಕಳಲ್ವಾ?
ಕೃಷ್ಣ ಆ ಬಾಲಕರಿಗೆ ಏನ್ ಪಾಠ ಮಾಡ್ತಿದ್ದಾನೆ? ನನ್ನ ನೋಡ್ಬಿಟ್ನೋ ಏನೋ. ಕೃಷ್ಣ, ನಾವು ಕರುಗಳ ಪಾಲಿನ ಬೆಣ್ಣೆ ತಿಂದಿದ್ದೀವಿ. ಈಗ ಸಮಯ ಬಂದಿದೆ, ಕರುಗಳಿಗೆ ಅಧಿಕಾರ ಕೊಡಿಸ್ಬೇಕು. ಹೌದು ಕೃಷ್ಣ, ನಾವೆಲ್ಲ ಜೊತೆಗಿದ್ದೀವಿ. ಸರಿ ನಡೀರಿ ಗೋಪೇಶ್ವರ, ಗುಹೆ ಕಡೆಗೆ ಬನ್ನಿ. ಭಗವಂತ ಕಂಸನ ಮಾಯೆ ಎಷ್ಟು ದೊಡ್ಡದು. ನನ್ನ ದಾರಿಗೆ ಯಾವಾಗ್ಲೂ ಕಲ್ಲು ಮುಳ್ಳಿನ ಹಾಸಿಗೆ ಹಾಸ್ತಿದ್ದ ಆ ಕೃಷ್ಣ ಇವತ್ತು ಅವನೇ ನನ್ನ ನೆರವಿಗೆ ನಿಂತಿದ್ದಾನೆ. ಕೃಷ್ಣ, ನಿನ್ನ ಈ ಉಪಾಯದಿಂದ ಎಲ್ಲ ಕೊಲ್ಲ ಬಾಲಕರು ಸಾಯೋ ಹಾಗಾಗುತ್ತೆ. ನಾನು ಯಾರನ್ನು ಜೀವಂತವಾಗಿ ಬಿಡೋದಿಲ್ಲ. ನೀವು ಬದುಕಿದ್ರೆ ತಾನೇ ನಿಮ್ಮನ್ನು ಹುಡ್ಕೋಕ್ಕಾಗೋದು. ನನ್ ಗೆಳೆಯರೆಲ್ಲ ಎಲ್ಲಿ? ಗೆಳೆಯ ಮಧು, ಜೀವಕ, ದಾಮ, ನೀವೆಲ್ಲ ಎಲ್ಲಿದ್ದೀರಾ? ಗೆಳೆಯ ಜೀವಕ, ನನಗ್ ಗೊತ್ತು ನೀವೆಲ್ಲ ಎಲ್ಲಿ ಬಚ್ಚಿಟ್ಕೊಂಡಿದ್ದೀರಾ ಅಂತ. ಒಬ್ಬೊಬ್ರಾಗಿ ಎಲ್ರನ್ನೂ ಕೊಲ್ತೀನಿ. ಎಲ್ರಿಗಿಂತ ಮೊದ್ಲು ಈ ಡೊಳ್ಳೊಟ್ಟೆ ಹುಡುಗನ್ನ ಮುಗಿಸ್ತೀನಿ. ಕೃಷ್ಣ, ನಾನು ಈಗ ತಾನೇ ಒಬ್ಳು ರಾಕ್ಷಸಿನ ನೋಡ್ದೆ. ಅವಳಿಗೆ ದೊಡ್ಡ ಉಗುರುಗಳಿತ್ತು. ದಾಮ, ನಮ್ಮ ಅಮ್ಮ ಹೇಳ್ತಾಳೆ ನಾವೇನ್ ಯೋಚನೆ ಮಾಡ್ತೀವೋ ನಮ್ಗೆ ಅದೇ ಕಾಣುತ್ತೆ ಅಂತ. ನೀನ್ ರಾಕ್ಷಸಿ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ವಾ, ಅದಕ್ಕೆ ನಿಂಗೆ ರಾಕ್ಷಸಿ ಕಾಣಿಸಿರ್ಬೇಕು ಅನ್ಸುತ್ತೆ. ಗೋಕುಲದ ಜನ ನಮ್ನ ಹುಡ್ಕೋಕ್ಕಿಂತ ಮುಂಚೆ ನಾನೊಂದು ಉಪಾಯ ಮಾಡಿದ್ದೀನಿ. ನಾವೆಲ್ಲ ಗೋವರ್ಧನ ಬೆಟ್ಟದ ಗುಹೆ ಒಳಗೋಗಿ ಬಚ್ಚಿಟ್ಕೊಳ್ಳೋಣ, ನಡೀರಿ. ಗೋವರ್ಧನ ಪರ್ವತ. ಕೃಷ್ಣ, ನೀನೇ ನಿನ್ನ ಮೃತ್ಯು ಸ್ಥಳ ಆಯ್ಕೆ ಮಾಡಿದ್ಮೇಲೆ ಅಲ್ಲೇ ಗೋವರ್ಧನ ಪರ್ವತದ ಗುಹೆಯಲ್ಲೇ ನಾನು ನಿಮ್ಮೆಲ್ಲರ ಹತ್ಯೆ ಮಾಡ್ತೀನಿ. ಅವರನ್ನು ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಮಾಡುತ್ತದೆ. ಆದರೆ ಪ್ರಭು, ನಂದಪುತ್ರನ ಈ ಬಾಲಲೀಲೆಯಿಂದ ಕಂಸನ ಅಂತ್ಯವಾಗುವ ಬಗೆ ಹೇಗೆ? ನೀನಿದನ್ನ ಮರೆಯುತ್ತಿರುವೆ. ಪರಮಾವತಾರಿ ಕೃಷ್ಣನ ಜನ್ಮವು ಕೇವಲ ಕಂಸನ ವಧೆಗಾಗಿ ಮಾತ್ರವಲ್ಲ, ಜೊತೆಗೆ ಅದು ಜಗತ್ತಿನಲ್ಲಿ ಒಂದು ಹೊಸ ಜೀವನ ಪದ್ಧತಿಯ ಸ್ಥಾಪನೆ ಮಾಡುತ್ತದೆ. ಮಾನವ ಜೀವನವು ಯಾವ ಆಸೆ, ಸ್ವಾರ್ಥ, ದ್ವೇಷ, ಹಿಂಸೆಗಳಿಂದ ಕೂಡಿದೆಯೋ ಈ ಎಲ್ಲ ಅವಗುಣಗಳಿಂದ ಮುಕ್ತಿಯನ್ನ ನೀಡುತ್ತದೆ. ದೇವಿ, ಅಧರ್ಮವು ಈ ಅವಗುಣಗಳಿಂದಲೇ ಆಧಾರಿತವಾಗಿದೆ. ಮಾನವ ಜೀವನದಿಂದ ಈ ಅವಗುಣಗಳು ಸಮಾಪ್ತಿಯಾದರೆ ಕಂಸನಂತ ಅಧರ್ಮಿಗಳ ಅಸ್ತಿತ್ವ ಸ್ವಯಂ ಸಾಯುತ್ತದೆ. ಕರ್ಕೊಂಡ್ ಬಂದ್ಮೇಲೆ ನಿನ್ಗೆ ಏನು ಹೇಳ್ಬೇಕು ಅನ್ಸುತ್ತೋ ನೀನೇ ಹೇಳುವಂತೆ. ನಂದಣ್ಣ, ದಾಮೋದ್ರಣ್ಣ, ಕೃಷ್ಣ ಎಲ್ಲಿ ಅಂತ ಗೊತ್ತಾಯ್ತಾ? ನಂದಣ್ಣ, ಇಡೀ ಊರೇ ಹುಡುಕ್ತೆ ನಾನು, ಆದ್ರೆ ಕೃಷ್ಣನ್ ಬಗ್ಗೆ ಏನೂ ತಿಳಿಲಿಲ್ಲ. ಹೌದು ನಂದಣ್ಣ, ಕೃಷ್ಣ ಮಾತ್ರ ಅಲ್ಲ, ಅವನ್ ಗೆಳೆಯರು ಕೂಡ ಕಾಣೆ ಆಗಿದ್ದಾರೆ. ಕೃಷ್ಣ ಮತ್ತೆ ಅವನ್ ಗೆಳೆಯರೆಲ್ಲ ಕಾಣೆ ಆಗಿದಾರ? ಇದು ಹೇಗ್ ಸಾಧ್ಯ ಆಗುತ್ತೆ? ಇದೇ ಸತ್ಯ ನಂದಣ್ಣ. ನಮ್ಮ ಮಧು ಮತ್ತು ಮಂಗಳ ಇನ್ನೂ ಮನೆಗ್ ಬಂದಿಲ್ಲ. ಇದ್ಯಾವುದೋ ಸಾಧಾರಣ ಘಟನೆ ಅಲ್ಲ, ಖಂಡಿತವಾಗ್ಲೂ ಇದರಿಂದ ಏನೋ ಇದೆ. ನಂದಗೋಪ,
ಅಕ್ರೂರರು ಹೇಳ್ತಿದ್ರು ಕಳೆದ 5 ವರ್ಷದಿಂದ ಪೂತನಿ ಬ್ರಜಮಂಡಲದಲ್ಲಿ ಅಲಿತಿದ್ದಾಳೆ ಅಂತ. ಅವಳೇನಾದ್ರೂ ನಂದಣ್ಣ, ನಾನು ದನ ಮೇಯಿಸ್ಕೊಂಡ್ ಬರುವಾಗ ಕೃಷ್ಣ ಬೇರೆ ಮಕ್ಳನ್ನ ಕರ್ಕೊಂಡು ಊರ್ ಹೊರಗಡೆ ಹೋಗ್ತಿದ್ದ. ಎಲ್ ನೋಡ್ದೆ? ಗೋಪೇಶ್ವರ ಗುಹೆ ಕಡೆ ಹೋಗ್ತಾ ಇದ್ರು. ಗೋಪೇಶ್ವರ ಗುಹೆ? ನಡೀರಿ ಎಲ್ರು. ಬನ್ನಿ. ಇವತ್ತು ನಾನ್ ನಿಮ್ಮೆಲ್ಲರನ್ನ ಕೊಂದ್ ಹಾಕ್ತೀನಿ. ಭಗವಂತ ಕಂಸನ ಹತ್ರ ನಿಮ್ಮ ಅಮೃತ ಶರೀರವನ್ನ ತಕೊಂಡ್ ಹೋಗ್ತೀನಿ. ಈ ಕರ್ಕಶ ಧ್ವನಿ ಯಾರ್ದು? ಆಮೇಲೆ ಭಗವಂತ ಕಂಸನಿಗೆ ಹೇಳ್ತೀನಿ, ಭಗವಂತ ಕಂಸ, ನಾನು ನನ್ನ ಕೆಲ್ಸ ಮಾಡಿ ಮುಗಿಸ್ದೆ. ಬ್ರಜಮಂಡಲದಲ್ಲಿ ಅಮಾವಾಸ್ಯೆಯ ಕಗ್ಗತ್ತಲ ರಾತ್ರಿಯಲ್ಲಿ ಹುಟ್ಟಿದ ಎಲ್ಲ ಮಕ್ಕಳನ್ನ ಕೊಂದು ಹಾಕಿದ್ದೀನಿ. ಭಗವಂತ ಕಂಸ, ಈಗ ನಿಮ್ಮ ಜೀವನ ಸುರಕ್ಷಿತವಾಯಿತು. ಎಲ್ಲರ ಭಗವಂತ ಕಂಸ. ನಂದಣ್ಣ, ಇವಳೆ ರಾಕ್ಷಸಿ ಪೂತನಿ. ಅಯ್ಯೋ, ಇದೇನಾಗೋಯ್ತು? ಇವಳಂತೂ ನಮ್ಮ ಮಕ್ಕಳನ್ನ ಕೊಂದು ಬಿಡ್ತಾಳೆ. ಈಗ ನಾವೇನ್ ಮಾಡೋದು? ಆ ಪೂತಿನಿ ನಮ್ಮ ಮಕ್ಕಳನ್ನ ಕೊಂದು ಬಿಡ್ತಾಳೆ. ವಿಧಾತ, ಇದೆಂತ ಅನ್ಯಾಯ! ನಮ್ಗೆ ಸಣ್ಣ ಮಕ್ಕಳಿದ್ದಾರೆ, ಅವ್ರ ಎದುರಿಗೆ ಈ ರಾಕ್ಷಸಿ ಪೂತನಿ. ನಮ್ಮ ಮಕ್ಕಳಂತೂ ಈ ರಾಕ್ಷಸಿ ಪೂತನಿನ ನೋಡಿದ್ರೆ ಸತ್ತೇ ಹೋಗ್ತವೆ. ಕೃಷ್ಣ, ಕೃಷ್ಣ! ಯಶೋದೆ ನಿಂತ್ಕೋ. ಯಶೋದೆ ನಿಲ್ಲು. ಸಾಕ್ಷಾತ್ ಮೃತ್ಯುಕೂಪದೊಳಗೆ ಹೋಗುತ್ತಿದ್ದಾಳೆ. ಅದರಲ್ಲೂ ಪೂತನಿ ಎಷ್ಟು ಶಕ್ತಿಶಾಲಿ ಎಂದು, ಅವಳನ್ನು ಎದುರಿಸಲಾಗದೆಂದು ತಿಳಿದು ಯಶೋದೆ ಸಂಕಷ್ಟಕ್ಕೀಡಾಗುತ್ತಿದ್ದಾಳೆ. ಪ್ರಭು ದೇವಿ, ಇದೇ ಅಲ್ಲವೇ ಮಾತೆಯ ಮಮತೆ ಎಂದರೆ? ತಾಯಿ ಸದಾ ಅವಳ ಸಂತಾನಕ್ಕಾಗಿಯೇ ಜೀವಿಸುತ್ತಾಳೆ. ಅದಕ್ಕೆಂದೇ ತನ್ನ ಸಂತಾನಗಳ ಜೀವ ಸಂಕಟಕ್ಕೊಳಗಾದರೆ ತನ್ನ ಪ್ರಾಣದ ಹಂಗನ್ನ ತೊರೆದು ಅವರ ರಕ್ಷಣೆಗೆ ಮುಂದಾಗುತ್ತಾಳೆ. ಮಾತೆಯ ಈ ಮಮತೆಯೇ ಅವಳ ಸಂತಾನಕ್ಕೆ ಭೇದಿಸಲಾಗದ ಸುರಕ್ಷಾ ಕವಚವಾಗುತ್ತದೆ. ಅದನ್ನ ಭೇದಿಸುವುದು ಯಾವ ಮನುಷ್ಯ, ಯಾವ ದೇವತೆ, ಯಾವ ಅಸುರನಿಗೂ ಅಸಾಧ್ಯ. ಭಾದಿಂದ ಭಗವಂತನ ಮುಂದೆ, ಭಾದಿಂದ ಭಕ್ತರು, ಭದಿಂದ ಭಯಭೀತರಾಗಿ ಅಸತ್ಯವಾಡಬಾರದು. ಪೂತನಿ, ಭಗವಂತ, ನಾನು ಭಯಭೀತಳಾಗಿಲ್ಲ. ಅದನ್ನೇ ಹೇಳಿದ್ದು. ನೀನು ಭಗವಂತ ಕಂಸನಿಂದ ಭಯಭೀತಳಾಗಿಲ್ಲ. ಅದಕ್ಕಾಗಿ ಭಗವಂತ ಕಂಸ ನಿನಗೆ ಮೋಕ್ಷ ನೀಡುತ್ತಿದ್ದಾರೆ. ಏಕೆಂದರೆ ಪ್ರಾಣಿಗಳಿಗೆ ಭಗವಂತನ ಮೇಲೆ ಭಯ ಇರಬೇಕಾದ್ದು ಅತಿ ಅವಶ್ಯಕ, ಅಲ್ಲವೇ ಚಾಣೂರ?